ಲೂಕನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 46, 47, 48, 49ನೇ ವಾಕ್ಯದವರೆಗೂ ಇವತ್ತಿನ ಚಿಂತೆಗಾಗಿ ನಾವು ಓದಿಕೊಳ್ಳುವಂತರಾಗಿರೋಣ. ಅವರಿಗೆ ಕ್ರಿಸ್ತನು ಶ್ರಮಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳಿದವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸ್ಕೊಡ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಯೋಹನನ ಸುವಾರ್ತೆ 14, 16ರಿಂದ 17. ಸಿಕ್ಕದವ್ರು ಆಮೇಲೆ ಹೇಳ್ರಿ, ಎಲ್ಲರೂ ಗಟ್ಟಿಯಾಗಿ ಓದೋಣ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇನ್. 3ನೇದಾಗಿ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಕರ್ತನೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ಎಲ್ಲ ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ಆರಂಭದಲ್ಲಿ ಓದಿದಂಥ ವಾಕ್ಯದ 49ನೇ ವಾಕ್ಯ, ಲೂಕ 24:49. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸ್ಕೊಡ್ತೇನೆ. ದೇವರ ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ ಎಂದು ಹೇಳಿದನು. ನಮಗೆ ಸುಪರಿಚಿತವಾಗಿರುವಂಥ ವಾಕ್ಯ. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕೆ ಮುಂಚಿತವಾಗಿ ತಾನು ಹೇಳಿದಂಥ ಮಾತು, ಯು ವೇಟ್. ಪರಿಶುದ್ಧಾತ್ಮನು ಬರುವ ಮುನ್ನೆಚ್ಚರಿಕೆಯನ್ನು ಕೊಟ್ಟು ತಾನೀಗ ಹೇಳಿದನು, ಪಟ್ಟಣದಲ್ಲಿ ನೀವು ಕಾದ್ಕೊಂಡಿರ್ರಿ. ಯಾಕೆ? ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಬರುವ ಸಮಯವಾಗ್ತಾ ಇದೆ. ಆತನು ನಿಮ್ಮ ಮೇಲೆ ಇಳಿದು ಬಂದರೆ ಶಕ್ತಿಯನ್ನು ನೀವು ಹೊಂದ್ಕೊಳ್ತೀರಾ. ಸೇವೆ ಮಾಡೋದು ಸ್ವಂತ ಸಾಮರ್ಥ್ಯದಿಂದಲೋ ಸ್ವಂತ ಬಲದಿಂದ ಅಲ್ಲ, ದೇವರ ಆತ್ಮನ ಅಭಿಷೇಕದಲ್ಲಿ ಎಂದು ನಂಬುವವರು ಮಾತ್ರ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನನ್ನ ಪ್ರಸಂಗದ ವಿಷಯ ಇವತ್ತು ಅಭಿಷೇಕ. ಆಮೇನ್. ಸುಮಾರು ಕೇಳಿದ್ದೀವಿ ಪಾಸ್ಟ್ರೇ. ಎಸ್, ಕೇಳಿದ್ದೀರಾ. ತಿರ್ಗಾ ಪರಿಶುದ್ಧಾತ್ಮ ನನಗೆ ಅದನ್ನು ಹೇಳಕ್ಕೆ ಕೇಳಿದ್ರಿಂದನೇ ಹೇಳ್ತಾ ಇದ್ದೀನಿ. ಅಭಿಷೇಕ ಅಂದರೆ ಒಂದು ಪ್ರತ್ಯೇಕ ಕಾರ್ಯಕ್ಕಾಗಿ ದೇವರು ಆದುಕೊಂಡವರನ್ನ ಅಥವಾ ದೇವರು ಕಂಡವರನ್ನ, ದೇವರು ಯಾರನ್ನ ಹಾರಿಸ್ಕೊಂಡಿದ್ದಾನೋ ಅವರ ಮೇಲೆ ದೇವರು ಸುರಿಸುವುದೇ ಅಭಿಷೇಕ. ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರು ಆರಿಸ್ಕೊಂಡವರು ಇವತ್ತಿದ್ರ ಒಳಗಡೆ ಇರೋದಾದರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂಥರಾಗ್ರಿ. ಸೆಟ್ ಅಪಾರ್ಟ್ ಅಂಡ್ ಡೆಡಿಕೇಟೆಡ್ ಟು ಸರ್ವ್ ದ ಲಾರ್ಡ್. ಅಭಿಷೇಕ ಅಂದರೆ ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಿ
ದೇವರ ಚಿತ್ತವನ್ನು ನೆರವೇರಿಸುವುದವರ ಮೇಲೆ ಇಳಿದು ಬರುವುದೇ ಅಭಿಷೇಕವಾಗಿದೆ. ಕಾಡೋಸ್, ಗ್ರೀಕ್ ಭಾಷೆಯಲ್ಲಿ ಅದನ್ನು ಕಾಡೋಸ್ ಅಂತ ಕರೀತಾರೆ. ಮೀನ್ಸ್ ಹೋಲಿ, ಸೇಕ್ರೆಡ್, ಪವಿತ್ರವಾದದ್ದು, ಪರಿಶುದ್ಧವಾದದ್ದು, ಪ್ರತ್ಯೇಕ ಉದ್ದೇಶಕ್ಕಾಗಿ ಸಮರ್ಪಿಸಲ್ಪಟ್ಟವರು ಎಂಬ ಇತ್ಯಾದಿ ಅರ್ಥಗಳನ್ನು ಬರುತ್ತೆ. ಮತ್ತೊಂದು ಪದ ನೀವುಗಳು ಸತ್ಯವೇದ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕಾಣುವಂಥ ಒಂದು ಪದ ಕ್ರಿಸ್ಟೋಸ್. ಕ್ರಿಸ್ಟೋಸ್ ಕ್ರಿಸ್ಟೋಸ್ ಮೀನ್ಸ್ ಅನಾಯಿಂಟೆಡ್ ಒನ್, ಅಭಿಷಕ್ತನು, ಚೋಸನ್ ಒನ್, ಆರಿಸಲ್ಪಟ್ಟವನು. ದೇವರು ಎಲ್ಲರಿಗೂ ಅಭಿಷೇಕವನ್ನು ಕೊಡೋದಿಲ್ಲ. ಅದಕ್ಕೆ ದೇವರ ವಾಗ್ದಾನ ನಾನು ಓದಿದಾಗ ಹೀಗೆ ಹೇಳಿದೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ಸತ್ಯದ ಆತ್ಮನನ್ನು ಲೌಕಿಕತೆಯಿಂದ ಕಾಣಲಿಕ್ಕೆ ಆಗೋದಿಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ಎಲ್ಲರಿಗೂ ಉಳ್ಳದು ಅಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮ ಮೇಲೆ ಇರುವುದಾದರೆ ನೀವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಾ. ಅದಕ್ಕಾಗಿ ನೀವು ಗಟ್ಟಿಯಾಗೋದು ಆಮೇಲೆ ಹೇಳಬೇಕಾಗುತ್ತೆ. ಕಳೆದ ವಾರ ನಾನು ಹೀಗೆ ಹೇಳಿದೆ, ನಾವು ದೇವರ ಪ್ರತಿನಿಧಿಗಳು. ವಿ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಗಾಡ್. ದೇವರ ಪ್ರತಿನಿಧಿಗಳಾಗಿದ್ದೀವಿ. ಈ ವಾರ ಅಭಿಷೇಕ ಏತಕ್ಕೋಸ್ಕರ ದೇವರು ಕೊಟ್ಟಿದ್ದಾನೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾನೆ ಇತ್ಯಾದಿ ಸಂಗತಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ. ಗಮನಿಸ್ರಿ, ಒಂದು ಮನುಷ್ಯನನ್ನು ಗಾಡ್ ಅನಾಯಿಂಟ್ಸ್ ಯು ವಿತ್ ಈ ಸ್ಪಿರಿಟ್. ಆತನು ನಿನ್ನನ್ನು ತನ್ನ ಆತ್ಮನಿಂದ ಅಭಿಷೇಕ ಮಾಡೋದು, ಟು ಎಂಪವರ್ ಯು ಟು ಡೂ ದ ವರ್ಕ್ he has called you to do. ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ಸೇವೆ ಮಾಡುವುದಕ್ಕೆ ದೇವರು ಆರಿಸ್ಕೊಂಡನೋ ಆ ಸೇವೆ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯ ಕೊಡುವುದೇ ಈ ಅಭಿಷೇಕದ ಉದ್ದೇಶವಾಗಿದೆ. ಅರ್ಥ ಆಗಲಿಲ್ಲ ಕೆಲವರಿಗೆ. ಕೆಲವರು ಅಭಿಷೇಕ ಹೊಂದ್ಕೊಳ್ತೀರಾ, ಕೆಲವರು ದೇವರ ಆತ್ಮನ ಭರಿತರಾಗ್ತೀರಾ. ಆದರೆ ದೇವರ ಸೇವೆ ಮಾಡದೇ ಇರುವ ಯಾವ ಅಭಿಷೇಕವು ದೇವರಿಂದ ಬಂದಿದ್ದಲ್ಲ. ಐ ಆಮ್ ಸಾರಿ ಟು ಸೇ, ಮತ್ತೊಮ್ಮೆ ನಾನು ಹೇಳ್ತೇನೆ, ನಾನು ಅಭಿಷೇಕ ಹೊಂದಿದ್ದೀನಿ, ನಾನು ಆತ್ಮಭರಿತನಾಗಿದ್ದೀನಿ. ಒಂದು ಆತ್ಮವನ್ನು ಸಂಪಾದನೆ ಮಾಡದೇ ಇರೋರು, ಸುವಾರ್ತೆ ಸಾರದೇ ಇರೋರು, ದೇವರ ರಾಜ್ಯಕ್ಕೆ ಪ್ರಯೋಜನ ಇಲ್ಲದೆ ಇರೋರು ಅಭಿಷೇಕ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಈ ಅಭಿಷೇಕ ಒಬ್ಬನ ಮೇಲೆ ಬಂದರೆ ಪರಿಶುದ್ಧಾತ್ಮನು ಅವನನ್ನು ಎಂಪವರ್ ಮಾಡ್ತಾನೆ. ಅಂದರೆ ಅವನ ಒಳಗಡೆ ಒಂದು ಸಾಮರ್ಥ್ಯ. ಅವನಿಗೆ ಏನು ಮಾಡೋಕ್ಕಾಗಲ್ವೋ, ಅವನಿಗೆ ಎಲ್ಲೂ ಹೋಗೋಕ್ಕಾಗಲ್ವೋ, ಅವನಿಗೆ ಏನು ಹೇಳೋಕ್ಕಾಗಲ್ವೋ, ಅವನಿಗೆ ಏನು ಗೊತ್ತಿಲ್ವೋ, ಅದನ್ನು ಮಾಡಿಸೋದಕ್ಕೆ ಈ ಅಭಿಷೇಕ ಅವನ ಒಳಗಡೆ ಸಾಮರ್ಥ್ಯವನ್ನು ತುಂಬುವಂಥದ್ದಾಗಿರುತ್ತೆ. ಅದರಿಂದಲೇ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದು, ಅದರಿಂದಲೇ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದು. ಆಮೇ ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಬಂದರೆ ಗುರುತೇನು? ದ ಎವಿಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ವಾಟ್ ಈಸ್ ದ ಎವಿಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಗಿವನ್ ಟು ದ ಬಿಲೀವರ್ಸ್? ವಿಶ್ವಾಸಿಗಳಿಗೆ ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡಿರೋದಕ್ಕೆ ಗುರುತುಗಳಾದ್ರೆ ಏನು? ವಾಟ್ ಈಸ್ ದ ಎವಿಡೆನ್ಸ್? ಗುರುತುಗಳು. ಪರಿಶುದ್ಧಾತ್ಮನಿಗೆ ಅನೇಕ ಉದ್ದೇಶಗಳುಂಟು. ಪರಿಶುದ್ಧಾತ್ಮನು ಕೇವಲ ಒಂದೇ ಒಂದು ಉದ್ದೇಶದಲ್ಲಿ ನಿಲ್ಲುವವನಲ್ಲ.
ಪರಿಶುದ್ಧಾತ್ಮನಿಗೆ ಅನೇಕ ವಿಧವಾದಂಥ ಉದ್ದೇಶಗಳುಂಟು. ಆದರೆ ಅದರಲ್ಲಿ ಪ್ರಧಾನವಾದ ಉದ್ದೇಶ ಒಂದು ವಿಶ್ವಾಸಿಯನ್ನ, ಒಂದು ಕ್ರಿಸ್ತಿಯಾನಿಯನ್ನ ಅವನು ಇನ್ನೂ ಹೆಚ್ಚಾದ ಬಲದೊಂದಿಗೆ ಕ್ರಿಸ್ತನ ಸುವಾರ್ತೆಗೆ ಸಾಕ್ಷಿಯಾಗಬೇಕೆನ್ನುವುದಾಗಿರುತ್ತದೆ. ಅರ್ಥ ಆಗಿಲ್ಲ? ದ ಹೋಲಿ ಸ್ಪಿರಿಟ್ ಇಸ್ God has given the Holy Spirit to us. ನಮಗೆ ದೇವರ ಆತ್ಮನನ್ನು ದೇವರು ಕೊಟ್ಟಿದ್ದಾನೆ. There is a many purposes, but one of the mainly purpose of the Holy Spirit is to make the Christian a more powerful witness for the gospel. ಅಂದರೆ ಅವನನ್ನ ದೇವರು ಅತಿ ಶಕ್ತನಾದಂಥ ಸುವಾರ್ಥ ವಾಕ್ಯದ ಸಾಕ್ಷಿಯಾಗುವುದಕ್ಕೆ ಅವನನ್ನು ದೇವರು ಶಕ್ತಿಗೊಳಿಸ್ತಾ ಇದ್ದಾನೆ. ಹಾಲೆಲೂಯ. ಅದು ಹೇಳಿದಾಗ ಸ್ತೋತ್ರ ಹೋಗ್ಬಿಡ್ತು ಕೆಲವ್ರದ್ದು. ಅದು ಹೇಳಿದಾಗ ಸ್ತೋತ್ರ ಹೋಗ್ಬಿಡ್ತು. ಆಮೇಲೆ ನಾನೀಗ ಹೇಳ್ತೇನೆ, ಸ್ಪಿರಿಟ್ ಕಮ್ಸ್ ಮೀನ್ಸ್ ಯು ವಿಲ್ ಸಿ ದ ಚೇಂಜಸ್. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬಂದರೆ, ನಿಮ್ಮ ಒಳಗಡೆ ಬಂದರೆ, ನಿಮ್ಮ ಜೊತೆಯಲ್ಲಿ ಇರೋದಾದರೆ ನಿನ್ನ ಜೀವಿತ ಬದಲಾವಣೆ ಆಗಿರುತ್ತೆ, ನಿನ್ನ ಸ್ವಭಾವ ಬದಲಾವಣೆ ಆಗಿರುತ್ತೆ, ನಿನ್ನ ನಡತೆ ಬದಲಾವಣೆ ಆಗಿರುತ್ತೆ, ನಿನ್ನ ಚಿಂತೆ ಬದಲಾವಣೆ ಆಗಿರುತ್ತೆ. ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇರೋದಾದರೆ ಕೇವಲ ತತ್ತಲ್ಲಲ್ಲ ಅಂತ ಹೇಳಿ ಹೋಗೋದಕ್ಕಲ್ಲ, ನಿನ್ನನ್ನು ರೂಪಾಂತರ ಮಾಡಿರುತ್ತೆ. ನೀನು ಹೋಗುವ ಸ್ಥಳವನ್ನು ರೂಪಾಂತರಗೊಳಿಸುತ್ತೆ. ನೀನು ಯಾರನ್ನ ಕನೆಕ್ಟ್ ಆಗ್ತೀಯೋ ಆ ವ್ಯಕ್ತಿಗಳಲ್ಲಿ ಪರಿವರ್ತನೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇಡುತ್ತಾನೆ. The anointing comes, the things will change, the personality will be changed. ಅವಸ್ಥೆಗಳ ಬದಲಾವಣೆ ಆಗುತ್ತೆ, ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ಪಟ್ಟಣ ಬದಲಾವಣೆ ಆಗುತ್ತೆ, ನಿನ್ನ ಆಫೀಸಿನ ಅವಸ್ಥೆ ಬದಲಾವಣೆ ಆಗುತ್ತೆ. ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಈ ಆತ್ಮನ ನೀನು ಹೊಂದ್ಕೊಂಡು ಹಿಂತಿರುಗಿ ಮನೆಗೆ ಕಾಲಿಟ್ರೆ ಆ ಮನೆಯಲ್ಲಿರುವ ಅಂಧಕಾರ ಶಕ್ತಿಗಳ ಬಲಗಳು ಮುರಿಯಲ್ಪಡುತ್ತೆ. ಗಮನಿಸ್ರಿ, ಅದು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಏನು ಮಾಡೋಕ್ಕಾಗಲ್ಲ ಅಂತೀರೋ ಅದನ್ನು ಮಾಡಿಸೋದಕ್ಕೆ ದೇವರು ಶಕ್ತಿ ತುಂಬ್ತಾನೆ. ನೋಡ್ರಿ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಮೇಲಿನ ಲೋಕದಿಂದ ಶಕ್ತಿ ಹೊಂದುವ ತನಕ ನೀವು ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ. ಆಮೇಲೆ ಶಕ್ತಿ ಬರೆದ್ರೆ ನೀವೇನು ಮಾಡೋಕ್ಕಾಗಲ್ಲ. ಪೇತ್ರನೇ ಉತ್ತಮ ಉದಾಹರಣೆ. ಪೇತ್ರನ ಪವಿತ್ರಾತ್ಮ ಭರಿತನಾಗೋದಕ್ಕೆ ಮುಂಚೆ, ಪವಿತ್ರಾತ್ಮನು ಹೊಂದೋದಕ್ಕೆ ಮುಂಚೆ, ಅಥವಾ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಪಂಚಶತಮದ ದಿನದಂದು ಪವಿತ್ರಾತ್ಮನು ಇಳಿದು ಬಂದು ಮಾರ್ಕನ ಮಾಳಿಗೆಯಲ್ಲಿ ಇಳಿದು ಬಂದು 120 ಜನರ ಮೇಲೆ ಇಳಿದು ಬಂದಿದ್ದು ಆ ಸನ್ನಿವೇಶ ನಡೆಯೋದಕ್ಕೆ ಮುಂಚೆ ಪೇತ್ರನು ಕೇವಲ ಒಂದು ಕೆಲಸದವಳು ದಾಸಿಯ ಮುಂದೆನೂ ಭಯಪಡ್ತಾ ಇದ್ದನು. ಯೇಸುವಿನ ಕುರಿತು ಹೇಳೋದಕ್ಕೆ ಭಯಪಡ್ತಾ ಇದ್ದ. ನೀನು ಆ ಯೇಸುವಿನ ಸಂಗಡ ಇದ್ದವನಲ್ಲವೋ? ಯಾರು, ಎಲ್ಲಿ, ಯಾವಾಗ, ನನಗೇನು ಗೊತ್ತು? ನನಗೂ ಅವನಿಗೆ ಪರಿಚಯನೇ ಇಲ್ಲ. ಕಾರಣ ಭಯ. ಇದರ ಒಳಗಡೆ ಕೆಲವರಿಗೆ ಸುವಾರ್ತೆ ಹೇಳಕ್ಕೆ ಭಯ, ಕೆಲವರ ಬಳಿಯಲ್ಲಿ ಸಾಕ್ಷಿ ಹೇಳೋದಕ್ಕೆ ಭಯ, ವಾಕ್ಯ ಹೇಳೋದಕ್ಕೆ ಭಯ. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯಿತು ಸ್ತೋತ್ರ. ಆದರೆ ಐ ಕ್ಯಾನ್ ಸೆನ್ಸ್, ಪರಿಶುದ್ಧಾತ್ಮನು ಇಲ್ಲದೆ ಇದ್ರೆ ಭಯ ಇರುತ್ತೆ. ಪರಿಶುದ್ಧಾತ್ಮನು ನೀನು ಒಳಗಡೆ ಬಂದ್ರೆ ನಿನಗೆ 4 ಆನೆ ಬಲ ಬಂದಂಗೆ.
ಸ್ತೋತ್ರ. 4 ಆನೆಯ ಬಲ ಬಂದಂಗೆ ಹೆಂಗೆ ನಡೆಯಿತು ಪಾಸ್ಟ್ರೆ? ನೋಡ್ರಿ, ನನಗೆ ಗೊತ್ತಿಲ್ಲ, ಯೇಸುವಿನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದವನು ಇದೇ ಪೇತ್ರನು ಪವಿತ್ರಾತ್ಮನು ಬಂದ ಮೇಲೆ ಎದ್ದು ನಿಂತು ಪ್ರಸಂಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಪ್ರಸಂಗ ನೋಡಿದ್ದೀರಾ? ಅವನು ಎದ್ದು ನಿಂತು ಹೇಳಿದಂಥ ಮಾತುಗಳು ಹೇಳ್ದ, ನೀವು ಶಿಲುಬೆಗೆ ಹಾಕಿದ ಯೇಸು. ಹಾಲೆಲೂಯ, ಹಾಲೆಲೂಯ. ಅವನ ಪ್ರಸಂಗ ಕೇಳಿದವರೆಲ್ಲ ಅಲುಗು ನಟ್ಟಂತಾಯಿತು. ವಾಕ್ಯ ಕೇಳಿದವರ ಹೃದಯದಲ್ಲೆಲ್ಲ ಅಲುಗು ನಟ್ಟಂತಾಯಿತು. ಅವರೆಲ್ಲರೂ ನಮ್ಮ ಪಾಪದ ಪರಿಹಾರಕ್ಕಾಗಿ ನಾವು ಏನು ಮಾಡಬೇಕು ಅಂತ ಅವನ ಬಳಿಗೆ ಓಡಿ ಓಡಿ ಬರ್ತಾ ಇದ್ದರು. ಒಂದೇ ಒಂದು ಪ್ರಸಂಗ 3,000, ಮತ್ತೊಂದು ಪ್ರಸಂಗ 5,000, ಮತ್ತೊಂದು ಪ್ರಸಂಗ 7,000. ಓ, ದಿನಂ ಪ್ರತಿಯಾಗಿ ಮಂಡಳಿಗೆ ಜನ ಸೇರ್ತಾ ಇದ್ದರು. ಎಲ್ಲಿಂದ ಬಂತು ಪೇತ್ರ ಈ ಧೈರ್ಯ? ಇದರ ಹಿಂದ್ಗಡೆ ಅಭಿಷೇಕ. ಆಮೇಲೆ ದಯವಿಟ್ಟು ಗಮನಿಸ್ರಿ, ಪರಿಶುದ್ಧಾತ್ಮನ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮನನ್ನು ಬಿಟ್ಟು ನೀವೇನು ಸಾಧಿಸೋಕ್ಕಾಗಲ್ಲ. ಪರಿಶುದ್ಧಾತ್ಮ ನಿಮ್ಮ ಸಂಗಡ ಇದ್ರೆ ನಿಮ್ಮ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಕ್ಕೆ ಹೋಗ್ತಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ, ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆರಂಭ ಸಭೆಗಳಲ್ಲಿ ನಡೆದಂಥ ಅದ್ಭುತಗಳು ನಾವು ಹಾಡುವಾಗ ಹಾಡ್ತೇವೆ. ಶತಮಾನದಲ್ಲಿ ನಡೆದಂಥ ಅದ್ಭುತಗಳು ಈಗಲೂ ನಡೆಯಲಿ, ಈಗಲೂ ನಡೆಯಲಿ. ನಡೆಯುತ್ತೆ ಅಪ್ಪ, ಈಗಲೂ ನಡೆಯುತ್ತೆ, ನಾಳೆನೂ ನಡೆಯುತ್ತೆ, ನಾಡಿದ್ದು ನಡೆಯುತ್ತೆ. ನೀನು ನೆನೆಸ್ಕೊಂಡಾಗ ಎಲ್ಲ ನಡೆಯುತ್ತೆ. ಆದರೆ ನಿನಗೆ ಬೇಕಾಗಿರೋದು ಪವಿತ್ರಾತ್ಮನ ಅಭಿಷೇಕವಾಗಿರೋದ್ರಿಂದ ಅಭಿಷೇಕವನ್ನು ಹೊಂದೋದಕ್ಕೆ ನೀನು ಬೇರ್ಪಟ್ಟು ಕುಳಿತುಕೋ. ದೇವರ ಪಾದದಲ್ಲಿ ಕಣ್ಣು ನೀರಿನಿಂದ ಪ್ರಾರ್ಥಿಸು. ದೇವರ ಆತ್ಮನೇ ಹೇಳಿದನು, ನೀನು ಕಾದಿರೋ, ಕಾದಿರೋ ಅವನ ಪಾದದಲ್ಲೇ. ಸೂತ್ರದಲ್ಲಿ 2 ಸ್ತೋತ್ರ ಹೇಳೋಗೋದಲ್ಲ, ಕಾದಿರ್ಬೇಕು ಅಭಿಷೇಕಕ್ಕಾಗಿ. ಪಾಸ್ಟ್ರೇ, ನಮಗೂ ಪ್ರಸಂಗ ಮಾಡೋಕ್ಕೆ ಅವಕಾಶ ಕೊಡಿ. ಏನಕ್ಕಂತ ಕೊಡಲಿ ಅವಕಾಶ? ಅಭಿಷೇಕದಲ್ಲಿ ತುಂಬಿರುವಂಥವರಿಗೆ ಪ್ರಸಂಗ ಕೊಡೋಣ, ಮಾಡಿ ಆ ಪ್ರಸಂಗ. ನಿನ್ನ ಪ್ರಸಂಗದಲ್ಲಿ 10 ಜನ ರಕ್ಷಣೆ ಹೊಂದಲಿ. ಆಮೇಲೆ ಪೇತ್ರನೇ ಸಾಧಾರಣವಾದ ಒಂದು ಸ್ತ್ರೀಯ ಮುಂದೆ ಎದುರ್ಕೊಂಡಿದ್ದಂಥ ಭಯಭೀತನಾಗಿದ್ದ ಪೇತ್ರನು, ಯೇಸುವನ್ನು ಅರಿಯೋದಿಲ್ಲ ಅಂತ ಹೇಳಿದಂಥ ಪೇತ್ರನು, ಈಗ ಎಲ್ಲಿಂದ ಬಂತು ಈ ಧೈರ್ಯ? ಯಾರು ಕೊಟ್ಟರು ಈ ಧೈರ್ಯ ನಿನಗೆ? ಅವನು ಹೇಳ್ತಾನೆ, ಇದು ನನ್ನ ಸ್ವಂತ ಸಾಮರ್ಥ್ಯದಿಂದ ದೊರಕಿದಲ್ಲ. ದೇವರು, ಪರಲೋಕದ ದೇವರು ಮೇಲನ ಲೋಕದಿಂದ ನನಗಾಗಿ ಕಳಿಸ್ಕೊಟ್ಟ ಆ ಪವಿತ್ರಾತ್ಮನ ಮೂಲಕ ನನಗೆ ದೊರಕಿದೆ ಎಂದು ಅಲ್ಲೆಲ್ಲಿಯ ಪೇತ್ರನೇ ಹೇಳಿದ ಹಾಗೆ ಹೇಳೋದಕ್ಕೆ ಮನಸ್ಸುಳ್ಳವರು ಯಾರಾದರೂ ಇರೋದಾದರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನು ಸೇವೆ ಮಾಡ್ತಾ ಇರೋದು, ನಾನು ಹಾಡು ಹೇಳ್ತಾ ಇರೋದು, ನನ್ನ ಉಪಕರಣವನ್ನು ಉಪಯೋಗಿಸೋದು, ಮೀಡಿಯಾದಲ್ಲಿ ಸೇವೆ ಮಾಡೋದು, ಅಶ್ವೇರ್ ಸ್ಟೀಮಲ್ಲಿ ಸೇವೆ ಮಾಡೋದು, ಲೀಡರ್ಶಿಪ್ನಲ್ಲಿ ನಿಂತಿರೋದು, ಇದು ಯಾವುದು ನನ್ನ ಸಾಮರ್ಥ್ಯವಲ್ಲ. ಎಲ್ಲರನ್ನೂ ದೇವರು ಆರಿಸ್ಕೊಳ್ಳೋದು ಇಲ್ಲ. ಸಮಸ್ತ ಭೂ ನಿವಾಸಿಗಳೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಬಂದ್ರಾ? ಬರಲಿಲ್ಲ. ಬಂದವರು ಎಲ್ಲರನ್ನ ಆರಿಸ್ಕೊಂಡ್ರಾ? ಇಲ್ಲ. ಕರೆಯಲ್ಪಟ್ಟವರು ಭಾಳ ಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಮಂದಿ. ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ಅದರಲ್ಲಿ ನಂಬಿಗಸ್ತರು ಬೂದ್ಗಾಜ್ ಹಾಕ್ಕೊಂಡು ಹುಡುಕಿದ್ರು ಸಿಗಲ್ಲ. ನೋಡ್ರಿ, ಸ್ತೋತ್ರ ಹೋಗ್ಬಿಡ್ತು ಕೆಳಗಡೆ. ನಂಬಿಗಸ್ತರು, ನಿನ್ನ ಲೈಫ್ ನಿನ್ನ ದೇವರಿಗಾಗಿ ಡೆಡಿಕೇಟೆಡ್ ಮಾಡಿದ್ರೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಆಗಲಿಸುವವರು ಯಾರು? ಅನ್ನ ಇಲ್ಲದೆ ಇರುವುದೋ, ವಸ್ತ್ರ ಇಲ್ಲದೆ ಇರುವುದೋ, ಕ್ಷಾಮವೋ, ಖಡ್ಗವೋ, ಬರಲಿಕ್ಕಿರುವುದೋ, ಬಂದಿರುವುದೋ,
ಯಾವುದು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋದು? ಇವತ್ತು ಕೆಲವರು ದೇವರ ಸೇವೆಗಾಗಿ ಅಂತ ಬರ್ತಾರೆ, ಅಲ್ಪ ಸಮಯ ಆಗ್ತಿದ್ದಾಗಲೇ ಸೇವೆನೇ ಇಲ್ಲ, ಸೇವೆ ಮರ್ತಾ ಬಿಡ್ತಾರೆ. ಜೀವನದ ಶೈಲಿಯಲ್ಲಿ, ಜೀವನದ ಜಿಗುಪ್ಸೆಯಲ್ಲಿ, ಜೀವನದ ಜಂಗಾಟದಲ್ಲಿ ದೇವರ ಕರೆಯನ್ನು ಉಲ್ಲಂಘನೆ ಮಾಡುವ ಅಥವಾ ದೇವರ ಕರೆಯನ್ನು ಅಸಡ್ಡೆ ಮಾಡುವವರು ಒಂದು ಗುಂಪಿನ ಜನ ಇರೋದಾದರೆ, ಮತ್ತೊಂದು ಗುಂಪಿನ ಜನರನ್ನ ದೇವರು ಅಭಿಷೇಕ ಮಾಡಿ ಅವನ ತಲೆಗೆ ಬೇಕಾದ ತೈಲವನ್ನು ಸುರಿಸಿ ಅನುದಿನ ಬೇಕಾದ ಗೈಡೆನ್ಸ್ ಕೊಟ್ಟು ಅವನನ್ನು ದಾರಿ ನಡೆಸ್ತಾ ತನ್ನ ಚಿತ್ತವನ್ನು ಅವರ ಜೀವನದಲ್ಲಿ ನೆರವೇರಿಸ್ತಾ ಇರ್ತಾನೆ. ಆತನೇ ಪವಿತ್ರಾತ್ಮನು. ಆಮೇಲೆ ಪವಿತ್ರಾತ್ಮನು 3 ಡೈಮೆನ್ಷನ್ಗಳಲ್ಲಿ ಬರ್ತಾರೆ. ಒಂದನೇದಾಗಿ ದ ಅನಾಯಿಂಟಿಂಗ್ ಅಪಾನ್, ನಿನ್ನ ಮೇಲೆ ಆತ್ಮನು. ಪವಿತ್ರಾತ್ಮನು ಸಂಶೋನನ ಮೇಲೆ ಬಂದನು, ಪವಿತ್ರಾತ್ಮನು ಗಿದ್ಯೋನನ ಮೇಲೆ ಬಂದನು, ಪವಿತ್ರಾತ್ಮನು ದಾವೀದನ ಮೇಲೆ ಬಂದನು, ಪವಿತ್ರಾತ್ಮನು ಸೌಲನ ಮೇಲೆ ಬಂದನು, ಪವಿತ್ರಾತ್ಮನು ಸಮುವೇಲನ ಮೇಲೆ ಬಂದನು, ಮೇಲೆ ಬಂದನು, ಮೇಲೆ ಬಂದನು, ಮೇಲೆ ಬಂದನು. ಹಲ್ಲೆಲೂಯ, ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಮೇಲೆ ಬರ್ತಾ ಇದ್ದಂಥ ಪವಿತ್ರಾತ್ಮನು ಮೇಲೆ ಬರ್ತಾ ಇದ್ದನು, ಅಂದರೆ ಪವಿತ್ರಾತ್ಮನು ಬಂದು ಹೋಗ್ತಾ ಇದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದು ಹೋಗೋದಲ್ಲ, ಸ್ಥಿರವಾಗಿ ನಿನ್ನ ಜೊತೆ ಇರೋದಕ್ಕೆ. ನಾವು ಎಂಥ ಭಾಗ್ಯವಂತರು! ಪ್ರವಾದಿಗಳಿಗೆ ಸಿಗದೇ ಇರುವ ಭಾಗ್ಯ, ಹಳೆ ಒಡಂಬಡಿಕೆಯ ಶ್ರೇಷ್ಠರಿಗೆ ಸಿಗದೇ ಇರುವಂಥ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಪವಿತ್ರಾತ್ಮನು ನಂಬರ್ 1 ಮೇಲೆ ಬರ್ತಾನೆ. ಪವಿತ್ರಾತ್ಮನ ಮೇಲೆ ಬರುವ ಉದ್ದೇಶ ಏನು ಗೊತ್ತಾ? ಮೇಕ್ಸ್ ಯು ವರ್ಕ್ ಫಾರ್ ಗಾಡ್. ನಿನ್ನನ್ನು ದೇವರ ಸೇವೆಯನ್ನು ಮಾಡೋದಕ್ಕಾಗಿ ದೇವರು ಉಪಯೋಗಿಸ್ಕೊಳ್ತಾನೆ. ಸ್ತೋತ್ರ, ಸ್ತೋತ್ರ. ಆಮೇಲೆ ಅಪೊಸ್ತಲ ಕೃತ್ಯಗಳು 1:8, ಅಪೊಸ್ತಲ ಕೃತ್ಯಗಳು ಆಕ್ಟ್ಸ್ 1:8, ಆಕ್ಟ್ಸ್ 1:8, ಆಕ್ಟ್ಸ್ 1:8. ಸಿಕ್ಕಿದವರು ಆಮೇಲೆ ಹೇಳ್ರಿ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ಎಲ್ಲಿ? ಹಲೋ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ನಿಮ್ಮ ಮೇಲೆ ಬರಲು ಏನು ಮಾಡ್ತಾನೆ? ಅವನು ನಿಮ್ಮನ್ನು, ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕ್ಷಿಗಳಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ನೋಡ್ರಿ, ಕೈಗಳೇ ಎತ್ತಲಿಲ್ಲ. ಯಾವ ಸಾಕ್ಷಿನ ಪಾಸ್ಟರ್ ಮನೆಯಲ್ಲೂ ಇಲ್ಲ, ಸಭೆಯಲ್ಲೂ ಇಲ್ಲ, ಆಫೀಸಲ್ಲೂ ಇಲ್ಲ, ಪಕ್ಕದ ಮನೆಯವ್ರ ಹತ್ರನೂ ಇಲ್ಲ. ಸಾಕ್ಷಿಗಳಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ನಿಮ್ಮ ಮೇಲೆ ಬರಲು ನೀವು ವೀಕ್ ಆಗಿ, ಸ್ತೋತ್ರ, ವೀಕ್ ಆಗಲ್ಲ, ನೀವು ಬಲವನ್ನ ಹೊಂದಿ. ಗಟ್ಟಿಯಾಗಿ ಹೇಳ್ರಿ, ಬಲವನ್ನ. ಹಾಗಾದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದರೆ ಎಲ್ಲ ಬಲಹೀನತೆಗಳಿಗೂ ಗುಡ್ ಬೈ ಹೇಳಲೇಬೇಕು. ಕಮ್ ಆನ್ ಸಂಬಡಿ, ಯಾರಾದರೂ ಕಮ್ ಆನ್. ಬಲಹೀನತೆಯನ್ನು ಹಿಡ್ಕೊಂಡೆ, ಇಲ್ಲ ದೇವರ ಆತ್ಮ ನನ್ನ ಮೇಲಿದ್ದಾನೆ, ನಾನು ಪ್ರಾರ್ಥನೆ ಕೇಳ್ತಾನೆ, ಎಲ್ಲೂ ಕೇಳಲ್ಲ. ಎಲ್ಲ ಬಲಹೀನತೆಗಳು ಹೋಗಬೇಕು. ಶಾರೀರಿಕವಾದ ಬಲಹೀನತೆ, ಮಾನಸಿಕವಾದ ಬಲಹೀನತೆ, ನಿನ್ನ ಚಿಂತೆಯಲ್ಲಿ ನಡತೆಯಲ್ಲಿ ಬರುವ ಬಲಹೀನತೆಗಳು, ಎಲ್ಲ ಬಲಹೀನತೆಗಳು. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ಕತ್ಲೆ ಇದ್ದರೆ ಲೈಟ್ ಬಂದರೆ ಏನಾಗುತ್ತೆ? ಕತ್ಲೆ ಇರುತ್ತಾ? ಬೆಳಕು ಬಂದರೆ ಏನಾಗುತ್ತೆ? ಕತ್ಲೆ ಓಡೋಗುತ್ತೆ. ಬಲ ಬಂದರೆ ಬಲಹೀನತೆ ಏನಾಗಬೇಕು? ಪಾಸ್ಟ್ರೆ, ಅದು ಏನೇ ಹೇಳಿ ಪಾಸ್ಟ್ರೆ, ನನ್ನಲ್ಲೂ ಕೆಲವೊಂದು ಬಲಹೀನತೆಗಳಿದೆ ಪಾಸ್ಟ್ರೆ. ಥಟ್
ಅಂತ ಕೋಪ ಬಂದ್ಬಿಡುತ್ತೆ ಪಾಸ್ಟ್ರೆ. ಅದು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಆಮೇಲೆ. ಹಾಗಾದ್ರೆ ಪವಿತ್ರಾತ್ಮನ ನಿನ್ನ ಜೊತೆ ಇದ್ದಾನ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಪವಿತ್ರಾತ್ಮನ ನಿಮ್ಮ ಜೊತೆಯಲ್ಲಿ ಇದ್ದಾರಾ? ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ಮತ್ಸರ, ಅಸೂಯೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವಳೇ ನನಗೆ ಹೇಳೋದು, ಅವರೇ ನನಗೆ ಹೇಳೋದು, ದೊಡ್ಡಸ್ತಿಕೆ, ಜಂಬ, ಒಣಜಂಬ, ಅಹಂಕಾರ, ದುರಹಂಕಾರ, ಎಲ್ಲಿಂದ ಬರುತ್ತೆ ಇದಲ್ಲ? ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಅಂದ್ರೆ ಏನರ್ಥ? ದ ಪವರ್ ಇಸ್ ಎಂಪವರಿಂಗ್. ಗಾಡ್ ಇಸ್ ಎಂಪವರಿಂಗ್ ಯು. ಹಳೆಯ ಮನುಷ್ಯ ಸತ್ತ, ಹಳೆಯ ಜೀವನ ಮುಗೀತು, ಹಳೆಯ ನಿನ್ನ ಸ್ವಭಾವಕ್ಕೆ ಗುಡ್ ಬೈ. ಈಗ ನಿನ್ನ ನಿಯಂತ್ರಣ ನಾನ್ ಮಾಡ್ತೀನಿ. ನನ್ನ ವೀಕ್ನೆಸ್, ನನ್ನ ಬಲಹೀನತೆ. ಸ್ತೋತ್ರ. ಫಸ್ಟ್ರೆ ಈಗ ತುಂಬ ಆಶೀರ್ವಾದ ಆಗಿದೆ. ದೇವರ ಆತ್ಮನ ಅಭಿಷೇಕ ಬಂದ ಮೇಲೆ ಅಂತೂ ತುಂಬ ಬದಲಾವಣೆ ಆಗ್ಬಿಟ್ಟಿದ್ದೀನಿ. ಏನಾಗಿದೆಯಪ್ಪ, ಮುಂಚೆ 3 ಪ್ಯಾಕೆಟ್ ಸಿಗರೇಟ್ ಸೇರ್ತಾ ಇದ್ದೆ ದಿನಕ್ಕೆ, ಇವತ್ತು 3 ಸಿಗರೇಟ್ ಸೇರ್ತಾ ಇದ್ದೀನಿ. ಮುಂಚೆ ಕೆಟ್ಟ ಕೋಪ ಬರೋದು ಪಾಸ್ಟ್ರೆ, ಇವಾಗ ಎಷ್ಟು ಕಂಟ್ರೋಲ್ ಆಗ್ಬಿಟ್ಟಿದ್ದೀನಿ. ಆದರೂ ಅವಾಗವಾಗ ಬರ್ತಾನೆ ಇರುತ್ತೆ. ಅಂದರೆ ಏನರ್ಥ? ಅವಾಗವಾಗ ಪವಿತ್ರಾತ್ಮನ ಪಕ್ಕಕ್ಕೆ ಇಟ್ಬಿಡ್ತೀಯ, ಇದನ್ನು ಸೇರಿಸ್ಕೋತೀಯ ಅಂತನಾ? ನಿನ್ನ ಮೇಲೆ ಪವಿತ್ರಾತ್ಮನು ಬರಲು ನೀನು ಬಲ ಹೊಂದಿ. ಹಲ್ಲೆಲೂಯಾ. ಎವ್ರಿ ವೀಕ್ನೆಸ್, ಎಲ್ಲ ಕೊರತೆಗಳು ನೀಗಲೇಬೇಕಾಗುತ್ತೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಶರೀರದಲ್ಲಿ ಇರುವ ಕೊರತೆಗಳು, ಮಾನಸಿಕವಾದ ಕೊರತೆಗಳು, ಸ್ವಭಾವ ದೋಷಗಳು ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು ತೊಲಗಲೇಬೇಕು.